ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಸರ್ಕಾರ ನಮಗೇನಾದ್ರು ರೂಲ್ಸ್ ಮಾಡತ್ತೆ ಅಂದರೆ ಅದು ನಮ್ಮ ಒಳ್ಳೇದಕ್ಕೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ರೂಲ್ಸ್ನ ಫಾಲೋ ಮಾಡಬೇಕು ಅಲ್ವಾ? ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದ್ದಾರೆ, ಪೆನಾಲ್ಟಿ ಕೂಡ ಹಾಕ್ತಾರೆ, ಫೈನ್ ಕಟ್ತೀವಿ ಗೌರ್ಮೆಂಟ್ನ ಬೈಕೊಂಡು. ಆದರೆ ಅದನ್ನು ಫಾಲೋ ಮಾಡಲ್ಲ. ನಮ್ಮ ಸುತ್ತಮುತ್ತ ಯಾರಿಗಾದ್ರೂ ಏನಾದರೂ ತೊಂದರೆ ಆದಾಗ ಮಾತ್ರ ಅನ್ಕೋತೀವಿ ನಾವು ಹೀಗೆ ಮಾಡಬಾರ್ದು ಅಂತ. ಒಂದು 4 ದಿನ ಆದಮೇಲೆ ಮತ್ತೆ ಮರ್ತೋಗ್ತೀವಿ, ಮತ್ತೆ ಅದೇ ಮಾಡ್ತೀವಿ. ಸ್ವಲ್ಪ ದೂರ ಹೋಗಬೇಕು ಅಷ್ಟೇ, ಹೆಲ್ಮೆಟ್ ಯಾಕೆ ಹೀಗೆಲ್ಲ ಅನ್ಕೋತೀವಿ. ಹೆಲ್ಮೆಟ್ ಹಾಕೊಳ್ಳೇಬೇಕು. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಪ್ರಾಣ ಅಲ್ವಾ? ಒಂದ್ಸಲ ಹೋದ್ರೆ ಮತ್ತೆ ಬರಲ್ಲ ರೀ. ನಮ್ಮನ್ನು ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಇರುತ್ತೆ, ಅದನ್ನು ನಾವು ಮರಿಬಾರ್ದು ಅಲ್ವಾ? ಏನಿವತ್ತು ಹೆಲ್ಮೆಟ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಕೋತಿದ್ದೀರಾ? ಇವತ್ತು ನಾನು ಹೇಳಕ್ ಹೊರಟಿರೋದು ಒಂದು ಆಕ್ಸಿಡೆಂಟ್ ಸ್ಟೋರಿ. ಒಂದು ಆಕ್ಸಿಡೆಂಟ್ ಆಗಿ ಅದರಿಂದ ಏನೆಲ್ಲ ತೊಂದರೆ ಆಯಿತು ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಾನು ನನ್ನ ಚಾನಲಲ್ಲಿ ಈ ಥರ ನಿಜವಾದ ಘಟನೆಗಳನ್ನ ಸ್ಟೋರಿ ಥರ ಮಾಡಿ ಎಲ್ಲರಿಗೂ ತಲುಪಿಸ್ಬೇಕು ಅನ್ಕೋತಾ ಇದ್ದೀನಿ. ಯಾಕಂದರೆ ಕೆಲವು ಸಲ ನಮಗೆಲ್ಲ ಗೊತ್ತಿದ್ದು ನಾವು ಮರಿತೀವಿ ಅಲ್ವಾ? ಸಣ್ಣ ಪುಟ್ಟದು ನಮ್ಮ ಸುತ್ತಮುತ್ತ ಆಗ್ತಿರೋ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಏನೇನಾದರೂ ಬದಲಾವಣೆ ಮಾಡ್ಕೋಬಹುದು ಅನ್ನೋದು ನನ್ನ ಆಶಯ. ಹಾಗಾಗಿ ನಿಜವಾಗಿ ನಡೆದಿರೋದನ್ನೇ ನಾನು ನನ್ನ ಚಾನಲಲ್ಲಿ ಸ್ಟೋರಿ ಥರ ಮಾಡಿ ನಿಮ್ಮೆಲ್ಲರಿಗೂ ತಲುಪಿಸೋ ಪ್ರಯತ್ನನ ಮಾಡ್ತೇನೆ. ಇವತ್ತು ನಾನು ಹೇಳೋಕೆ ಹೊರಟಿರೋ ಕತೆ ಉತ್ತರ ಕರ್ನಾಟಕ ಕಡೆ. ಈ ಕುಟುಂಬ ನನ್ನ ಫ್ರೆಂಡಿಗೆ ಪರಿಚಯ ಇರೋ ಕುಟುಂಬ. ಅಪ್ಪ ಅಮ್ಮಗೆ ಒಬ್ಬ ಮಗ ಇರ್ತಾನೆ, ರವಿ ಅಂತ. ಆ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ. ಶ್ರೀಮಂತ ಮಧ್ಯಮ ವರ್ಗ ಕುಟುಂಬ. ಅದು ವೆಲ್ ಸೆಟಲ್, ಚೆನ್ನಾಗಿರ್ತಾರೆ. ಅಂದ್ರೆ ತುಂಬಾ ಹಣಕಾಸು ಸೌಂಡ್ ಆಗಿರ್ತಾರೆ ಅಂತಲ್ಲ, ಮೀಡಿಯಂ ಓಕೆ, ಚೆನ್ನಾಗಿರ್ತಾರೆ. ತಂದ ಬಿಸ್ನೆಸ್ ಮಾಡ್ತಿರ್ತಾರೆ. ರವಿಗೆ ಒಂದು ಒಳ್ಳೆ ಕೆಲಸ ಇರುತ್ತೆ. ರವಿ ಅಪ್ಪ ಅಮ್ಮ 3 ಜನ ಇರ್ತಾರೆ. ಮಗಂಗೆ ತುಂಬಾ ಸಂಸ್ಕಾರವನ್ನ ಕಲಿಸಿರ್ತಾರೆ ಅಪ್ಪ ಅಮ್ಮ. ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು. ಮದುವೆ ವಯಸ್ಸಿಗೆ ಬಂದ್ಮೇಲೆ ಮಾಮೂಲಿ ಹೆಣ್ಣು ನೋಡ್ತಾ ಇರ್ತಾರೆ. ಒಂದು ಸೆಟ್ ಆಗತ್ತೆ. ರೂಪ ಅಂತ ಹುಡುಗಿ ಹೆಸರು. ಆ ಹುಡುಗಿ ತುಂಬಾ ಹೆಸರು ತಕ್ಕಂಗೆ ರೂಪದಲ್ಲಿ ಗುಣದಲ್ಲಿ ಕೂಡ ತುಂಬಾ ಶ್ರೀಮಂತೆ ಆಗಿರ್ತಾಳೆ. ತುಂಬಾ ಒಳ್ಳೆ ಹುಡುಗಿ. ರವಿದು ಮೊದಲನೇ ಕಂಡೀಷನ್, ನನ್ನ ಅಪ್ಪ ಅಮ್ಮನ ನೀನ್ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮನೆಗೆ ಬಂದ್ಮೇಲೆ ಅಂತ. ಮದ್ವೆ ಆಗತ್ತೆ. ರೂಪ ಮನೆಗೆ ಬರ್ತಾಳೆ. ರೂಪ ಸೊಸೆಯಾಗಿ ಯಾವತ್ತೂ ಇರೋದೇ ಇಲ್ಲ ಅವ್ರ ಅತ್ತೆ ಮಾವನ ಹತ್ರ. ಮಗಳಾಗಿರ್ತಾಳೆ. ಹೆಣ್ಮಕ್ಳು ಇಲ್ಲದೆ ಇರೋ ಮನೆ ಆಗಿರೋದ್ರಿಂದ ಆ ಅತ್ತೆ ಮಾವ ಕೂಡ, ಅಂದ್ರೆ ರವಿ ಅವ್ರ ಅಪ್ಪ ಅಮ್ಮ ಕೂಡ ಅವಳ ಮಗಳ ಥರನೇ ನೋಡ್ಕೋತಾರೆ. ನನ್ನ ಮಗಳು ಅನ್ನೋ ಭಾವನೆಯಲ್ಲೇ ಇರ್ತಾರೆ. ರೂಪ ಕೂಡ ಹಂಗೆ ಇರ್ತಾಳೆ ಬಿಡಿ. ಗಂಡು ಮಕ್ಳಿಗೆ ಒಂದು ಸಮಸ್ಯೆ ಆಗತ್ತೆ ಮದುವೆ ಆದ್ಮೇಲೆ, ಕಾಮನ್ ಆಗಿ ಎಲ್ಲರ ಮನೇಲೂ. ಎಲ್ಲರೂ ಅದನ್ನ ಸ್ವಲ್ಪ ಹೆಣ್ಮಕ್ಳಾದವರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ರಮೇಶ್ ಅರವಿಂದ್ ಸರ್ದು ಮೂವಿ ಬಂದಿತ್ತಲ್ಲ ತುತ್ತಮುತ್ತ, ಅಮ್ಮನೋ ಹೆಂಡ್ತಿನೋ ಅಂತ. 90% ಗಂಡು ಮಕ್ಳಿಗೆ ಈ ಪ್ರಾಬ್ಲಮ್ ಇರುತ್ತೆ. ಕೆಲವರು ಹ್ಯಾಂಡಲ್ ಮಾಡ್ತಾರೆ, ಕೆಲವರು ಅದ್ರಲ್ಲಿ ಸೋಲ್ತಾರೆ. ಹೆಂಡತಿ ಮಾತು ಕೇಳಿದ್ರೆ ಅಮ್ಮನ ಕೋಪ, ಅಮ್ಮನ ಮಾತು ಕೇಳಿದ್ರೆ ಹೆಂಡತಿ ಕೋಪ. ಇಬ್ರು ನಡುವೆನೋ ಒದ್ದಾಡ್ಕೊಂಡು. ಈ ಕುಟುಂಬದಲ್ಲಿ ಆ ಸಮಸ್ಯೆ ಇರಲ್ಲ. ಅತ್ತೆ ಸೊಸೆ ಇಬ್ರು ತುಂಬಾ ಹೊಂದ್ಕೊಂಡಿರ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ರೂಪ ಪ್ರೆಗ್ನೆಂಟ್ ಆಗ್ತಾರೆ. ಅವ್ರವ್ರ ತಮ್ಮನೆಗೆ ಕಳ್ಸಕ್ಕೂ ಅವ್ರ ಅತ್ತೆಗೆ ಇಷ್ಟ ಇರಲ್ಲ. ಅಯ್ಯೋ ನೀನು ಹೋದ್ರೆ ನಂಗೆ ಬೇಜಾರಾಗುತ್ತೆ, ನನ್ನ ಜೊತೆ ಇರು ಅನ್ನೋ ಥರ. ಆದ್ರೂ ಹೋಗ್ಬೇಕಲ್ವಾ ಅಂತ ಅವ್ರ ಮನೆಯವರು ಕೇಳ್ತಾರೆ ಅಂತ ರೂಪ ಅವ್ರ ಅಮ್ಮನ ಮನೆಗೆ ಹೋಗಿ ಡೆಲಿವರಿ ಮುಗಿಸ್ಕೊಂಡು ಬರ್ತಾರೆ ಮನೆಗೆ. ಹೆಣ್ಮಗು ಆಗತ್ತೆ. ಈ ಮನೇಲಿ ಹೆಣ್ಮಕ್ಳು ಇರ್ಲಿಲ್ಲ. ಸೊಸೆನೇ ಮಗಳು ತರ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅತ್ತೆ ಮಾವ. ಮೊಮ್ಮಗಳನ್ನ ಬಿಡ್ತಾರ, ಎಷ್ಟು ಚೆನ್ನಾಗಿ ಮಗು ಕೆಳಗೆ ಇಳಿಸದೇ ಇರೋ ತರ ಸಾಕ್ತಾರೆ. ಆ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ. 5 ಜನ ಆಗ್ತಾರೆ. 5 ಜನನು ಒಂಥರ ಆ ಮಗು ಮನೆಗೆ ಮಕ್ಳು ಬಂದ್ರೆ ಎಷ್ಟು ಖುಷಿ ಅಲ್ವಾ? ಮಗುಗೆ 3-4 ವರ್ಷ. ರೂಪ ಮತ್ತೆ ರವಿ ಇಬ್ರು ಹೊರಗಡೆ ಹೋಗಿರ್ತಾರೆ. 2 ವೀಲರ್ ಹೋಗ್ತಾರೆ. ಹೋಗಿ ತಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ರವಿ ಹೆಲ್ಮೆಟ್ ಹಾಕಿರ್ತಾರೆ. ರೂಪ ಹೆಲ್ಮೆಟ್ ಹಾಕಿರಲ್ಲ. ಮತ್ತೆ ಒಂದ್ ಸೈಡ್ ಕೂತಿರ್ತಾರೆ. ಯಾಕಂದ್ರೆ ಅವ್ರು ಅವತ್ತು ಸಾರಿ ಹಾಕಿರ್ತಾರೆ. ನಮ್ಮ ಹಣೆ ಬರ ಕೆಟ್ಟದಾಗಿದ್ರೆ ಏನೂ ಮಾಡಕ್ಕಾಗಲ್ಲ ಅಲ್ವಾ? ಇನ್ ಕೇಸ್ ರೂಪ ಡ್ರೆಸ್ ಹಾಕಿದ್ರೆ, ಚೂಡಿದಾರ್ ಹಾಕಿದ್ರೆ, 2 ಸೈಡ್ ಕೂತಿದ್ರೆ ಬೀಳ್ತಾ ಇರ್ಲಿಲ್ಲ. ಸಾರಿ ಹಾಕಿದ್ರಿಂದ ಒಂದ್ ಸೈಡ್ ಕೂತಿದ್ರಿಂದ ಒಂದು
ಹೆಲ್ಮೆಟ್ ಹಾಕಿಲ್ದೆ ಇದ್ದಿದ್ರಿಂದ ಇನ್ನೊಂದು ಚಿಕ್ಕ ಗುಂಡಿರಿ, ಇಷ್ಟೇ ಗುಂಡಿ, ಆ ಗುಂಡಿ ನೋಡಿದ್ರೆ ಯಾರು ಹೇಳಲ್ಲ ಅಂತೆ ಇಲ್ಲಿ ಜೀವ ಹೋಯ್ತಾ ಅಂತ. ಫಸ್ಟ್ ವೀಲ್ ಮೂವ್ ಆಗಿದೆ, ಎರಡನೇ ವೀಲ್ ಹೋಗುವಾಗ ಮಳೆ ಬಂದಿತ್ತಂತೆ. ಆ ಚಕ್ರ ಆ ಗುಂಡಿಗೆ ಕಚ್ಕೊಂಡಿದೆ. ರೂಪ ಸ್ಕಿಡ್ ಆಗಿ ಕೆಳಗಡೆ ಬಿದ್ದಿದ್ದಾರೆ. ಕಲ್ಲು ಮೈ ಮೇಲೆ ಒಂದು ಗಾಯ ಆಗಿಲ್ಲ. ರವಿ ಮುಂದೆ ಕೂತಿದ್ದಾರೆ, ರೂಪ ಕೆಳಗಡೆ ಬಿದ್ದಿದ್ದಾರೆ, ಪ್ರಾಣ ಹೋಗಿದೆ. ಹೆಲ್ಮೆಟ್ ಹಾಕಿದ್ದಿದ್ರೆ ರೂಪನ್ ಜೀವ ಮೋಸ್ಟ್ಲಿ ಹೋಗ್ತಾ ಇರಲಿಲ್ಲ ಅನ್ಸುತ್ತೆ. ಏನೋ ಗಾಯ ಆಗಿ ಏನೋ ಒಂದಾಗಿರ್ತಿತ್ತೋ ಏನೋ. ಹೆಲ್ಮೆಟ್ ಇದ್ದಿದ್ರೆ ಅಷ್ಟು ಈಸಿಯಾಗಿ ಹೊಡಿತಿರ್ಲಿಲ್ಲ ಅಲ್ವಾ ತಲೆಗೆ ಕಲ್ಲು. ಹೆಲ್ಮೆಟ್ ಹಾಕದೇ ಇರೋದು ತಪ್ಪು ಅಂತ ಈ ಸ್ಟೋರಿ ನೋಡಿದ್ರೆ ಅನ್ಕೋತೀವಿ. 2-3 ದಿನ ಆದ್ಮೇಲೆ ಮತ್ತೆ ಅದನ್ನೇ ಮಾಡ್ತೀವಿ. ಬಾಣಿತನಕ್ಕೆ ಕಳ್ಸಕ್ಕೆ ಯೋಚನೆ ಮಾಡ್ತಿದ್ದತ್ತೆಗೆ ರೂಪ ಇನ್ಯಾವತ್ತೂ ಬರೋದೇ ಇಲ್ಲ ನಮ್ಮ ಜೊತೆ ಅಂದ್ರೆ ಎಷ್ಟು ನೋವಾಗತ್ತೆ ಅಲ್ವಾ. ಇದರಿಂದ ಹೊರಗಡೆ ಬರೋಕ್ಕೆ ಫ್ಯಾಮಿಲಿಲಿ ತುಂಬಾ ಕಷ್ಟಪಡ್ತಾರೆ, ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ. ಆದ್ರೂ ಅನಿವಾರ್ಯ ಜೀವನ. ಮೊಮ್ಮಗು ಇದೆ, ಆ ಮಗುಗೆ ಏನು ಗೊತ್ತಾಗಲ್ಲ. 3-4 ವರ್ಷ ಅಂದ್ರೆ ಅಷ್ಟು ತಿಳುವಳಿಕೆ ಇರಲ್ಲ ಅದಕ್ಕೆ. ಆ ಮಗುನ ಅಜ್ಜಿನೇ ನೋಡ್ಕೋತಾರೆ, ಅದು ಒಳ್ಳೆ ಸಂಸ್ಕಾರ ಕಲಿಯತ್ತೆ ಮಗು. ರೂಪದ್ದು ಇನ್ಶೂರೆನ್ಸ್ ಅಮೌಂಟ್ ಎಲ್ಲ ಏನ್ ಬಂತು ಅದನ್ನೆಲ್ಲ ರವಿ ಮಗಳಿಗೆ ಅಂದ್ರೆ ಮೊಮ್ಮಗಳಿಗೆನೆ ಅಷ್ಟನ್ನು ಡೆಪಾಸಿಟ್ ಮಾಡ್ತಾರೆ. ಏನಕ್ಕಂದ್ರೆ ಹೆಣ್ಮಗಳು ನಾಳೆ ಏನ್ ಪ್ರಾಬ್ಲಮ್ ಏನಾದ್ರೂ ಒಂದು ಕಷ್ಟಕ್ಕಾಗ್ಲಿ ಅಂತ ಇಟ್ಬಿಡ್ತಾರೆ, ನಾವು ಬಳಸ್ಕೊಳ್ಳೋದು ಬೇಡ ಆ ದುಡ್ಡನ್ನ ಅಂತ. ಒಂದು 2-3 ವರ್ಷ ರವಿನ ಯಾರು ಡಿಸ್ಟರ್ಬ್ ಮಾಡಲ್ಲ. ಎಲ್ರಿಗೂ ಮನೆಯಲ್ಲಿ ಮನ್ಸಿರುತ್ತೆ ಇನ್ನೊಂದು ಮದ್ವೆ ಮಾಡ್ಬೇಕು, ಆ ಮಗು ನೋಡ್ಕೊಳಕ್ಕಾದ್ರೂ ಯಾರಾದ್ರೂ ಬೇಕು ಅಂತ. ಕಡೆಗೆ ಎಲ್ಲರೂ ಸೇರಿ ರವಿನ ಒಪ್ಸಿ, ಇಲ್ಲಪ್ಪ ನಮಗೇನಾದ್ರೂ ಆದ್ರೆ ಆ ಮಗುನ್ ನೋಡ್ಕೊಳ್ಳೋರು ಯಾರು, ಹೆಣ್ಮಗು, ಅದಕ್ಕೆ ಕಷ್ಟ ಸುಖ ಇಲ್ಲ, ಯಾರಾದ್ರೂ ಬೇಕು ಅಲ್ವಾ, ಹಂಗಾಗಿ ನೀನು ಇನ್ನೊಂದು ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ಮನೆಯವರೆಲ್ಲ ಸೇರಿ ರವಿನ ಒಪ್ಪಿಸ್ತಾರೆ. ಅಪ್ಪ ಅಮ್ಮ ಇನ್ ರಿಲೇಟಿವ್ಸ್ ಎಲ್ಲ. ಒಂದ್ ಹುಡುಗಿ ಇವರೆಲ್ರಿಗೂ ಇಷ್ಟ ಆಗ್ತಾರೆ, ದೀಪಾ ಅಂತ. ಅವರಿಗೆ ರವಿದು ಮೊದಲನೇ ಕಂಡೀಷನ್, ನನ್ನ ಮಗಳನ್ನ ನೀನ್ ನಮ್ಮ ಮನೆಗೆ ಬಂದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು, ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ನಿನಗೇನ್ ಬೇಕಾದ್ ನೀನ್ ಮಾಡ್ಕೊ, ಮಗುನ್ ಚೆನ್ನಾಗಿ ನೋಡ್ಕೊ ಅಷ್ಟೇ. ದೀಪನ ಓಕೆ ಅಂತಾರೆ, ಮದ್ವೆ ಆಗತ್ತೆ. 2ನೇ ಮದ್ವೆ ಮಾಡ್ಕೋತಾರೆ. ಮಗು ಮಾತ್ರ ದೀಪನ್ನ ತನ್ನ ತಾಯಿ ತರಾನೇ ಅನ್ಕೊಂಡು ಅಮ್ಮ ಅಂತಾನೆ ಮಾತಾಡ್ಸುತ್ತೆ. ಅದು ಯಾವತ್ತೂ ಚಿಕ್ಕಮ್ಮ ಅನ್ನೋದೇ ಇಲ್ಲ. ಆದ್ರೆ ದೀಪಂಗೆ ಅಷ್ಟು ಇವಳು ನನ್ನ ಮಗಳೇ ಅನ್ನೋ ಭಾವನೆ ಬಂದಿಲ್ಲ ಅನ್ನೋದು ಮನೇಲಿರೋರಿಗೆ ಸ್ವಲ್ಪ ಗೊತ್ತಾಗ್ತಿರತ್ತೆ. ಬಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮದ್ವೆ ಆಗಿದೆ, ಜೊತೆಗೆ ನಾವು ಏನು ಮಾತಾಡಿದ್ರೆ ಆಮೇಲೆ ಮಗು ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಯಾರು ಏನು ಅಷ್ಟು ತೊಂದರೆ ಮಾಡಲ್ಲ, ಏನು ಮಾತಾಡಲ್ಲ. ಸ್ವಲ್ಪ ದಿನ ಚೆನ್ನಾಗೇ ನೋಡ್ಕೊಂತಾರೆ ದೀಪಾನು. ಆದ್ಮೇಲೆ ಈ ದುಡ್ಡಿರೋ ವಿಷಯ ಅದೆಲ್ಲ ಹೋಗ್ತಾ ಹೋಗ್ತಾ ಕ್ರಮೇಣ ಗೊತ್ತಾಗತ್ತೆ. ಮನೆಯಲ್ಲಿ ಇದ್ಮೇಲೆ ಎಲ್ಲ ವಿಷಯ ಎಲ್ರಿಗೂ ಗೊತ್ತಾಗತ್ತಲ್ವಾ. ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲ ಗೊತ್ತಾಗತ್ತೆ. ಇಷ್ಟೆಲ್ಲ ಅಮೌಂಟು ಆ ಮಗು ಹೆಸರಲ್ಲಿ ಇದೆಯಾ ಅನ್ನೋ ಹಂಗೆ ಲಕ್ಷಗಟ್ಟಲೆ ಅಮೌಂಟ್ ಇರತ್ತೆ. ಇದೆಲ್ಲ ಆ ಮಗು ಹೆಸರಲ್ಲಿದೆ ಅನ್ನೋದೆಲ್ಲ ತಿಳ್ಕೊಂಡಾದ್ಮೇಲೆ ದೀಪಂಗೆ ಸ್ವಲ್ಪ ಹಂಗೆ ಹಿಂಗೆ ಅತ್ತೆ ಮಾವ ಒಂದ್ಸಲ ದೀಪನ್ ಜೊತೆ ಈ ವಿಷಯದಲ್ಲಿ ಮಾತಾಡ್ತಾರೆ. ಆ ಮಗು ನೀನು ತಾಯಿ ಆಗ್ತೀನಿ ಎಂದಿದೆ, ತಾಯಿಯಾಗಿ ಇರು ಅಂತ. ಅವಾಗ ಮತ್ತೆ ಆಯ್ತು ಅಂತ ಹೇಳ್ತಾರೆ ಅಷ್ಟೆ. ಹೀಗೆ ನಡೀತಾ ಇರುತ್ತೆ. ಆದ್ರೆ ಮಗಂಗೇನು ಹೇಳಲ್ಲ, ಯಾಕಂದ್ರೆ ಮಗಂಗೆ ಇಷ್ಟ ಇರಲಿಲ್ಲ, ಆದ್ರೂ ಬಲವಂತ ಮಾಡಿರೋದು. ಮತ್ತೆ ಆ ಗಂಡ ಹೆಂಡತಿ ನಡುವೆ ಜಗಳ ಬರಬಾರ್ದು ಅನ್ನೋದು ಒಂದು ಅತ್ತೆ ಮಾವಂಗೆ. ಹಾಗಾಗಿ ಏನೂ ರವಿಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಕ್ ಹೋಗಲ್ಲ. ದೀಪ ಮತ್ತೆ ಕ್ಯಾರಿಂಗ್ ಹಾಕ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ರೂಪನ ಕಳ್ಸಕ್ ಇಷ್ಟ ಇರ್ಲಿಲ್ದೆ ಇರೋ ಅತ್ತೆ ಪ್ರೆಗ್ನೆಂಟ್ ಆದಾಗನು ದೀಪನ್ ವಿಷಯದಲ್ಲಿ ಅಷ್ಟು ಹೇಳಲ್ಲ. ಹೋಗ್ತೀನಿ ಅಂದ್ರೆ ಆಯ್ತು ಹೋಗ್ಬಿಡ್ಬಾ ಅಂತ. ದೀಪಂಗೆ ಹೆಣ್ಮಗು ಇದೆ, ಇನ್ನು 2 ಮಕ್ಳು ಗಂಡು ಮಕ್ಳು ಆಯ್ತು ಅಂತ ಬಾಣಿತನ ಎಲ್ಲ ಮುಗಿಸ್ಕೊಂತ ಅವ್ರ ಮನೆಯಿಂದ ವಾಪಸ್ಸು ದೀಪ ಗಂಡನ ಮನೆಗೆ ಬರ್ತಾರೆ. ಆ ಮಗುಗೆ, ಈ ಹೆಣ್ಮಗುಗೆ ಆ 2 ತಮ್ಮಂದ್ರು ಬಂದ್ರು ಅನ್ನೋ ಖುಷಿಯಾಗೇ ಇರುತ್ತೆ. ಮನೇಲೆಲ್ಲ ಚೆನ್ನಾಗೇ ಇರುತ್ತೆ. ಮಕ್ಕಳಾದ್ಮೇಲೆ ದೀಪ ಆ ಮಗು ಬಾಳನ್ನ ಬೆಳಗ್ತಾಳೋ ಅಥವಾ ದೀಪನಿಂದ ಆ ಮಗು ಬಾಳು ಕತ್ಲಾಗುತ್ತೋ ಅದನ್ನ ಪಾರ್ಟ್ 2 ಅಲ್ಲಿ ನೋಡೋಣ. ರೂಪ ಹೆಲ್ಮೆಟ್ ಹಾಕಿದ್ದಿದ್ರೆ,
ದೀಪ ಆ ಮನೆಗೆ ಎಂಟ್ರಿ ಆಗ್ತಾ ಇರಲಿಲ್ಲ. ಇವತ್ತು ಆ ಮಗು ಅಮ್ಮ ಇಲ್ಲದೆ ಇರ್ತಾ ಇರಲಿಲ್ಲ. ಅದಕ್ಕೆ ನಾವು ಗೌರ್ಮೆಂಟ್ ಅವ್ರು ಏನಾದರೂ ಒಂದು ರೂಲ್ಸ್ ಅಂತ ಮಾಡಿದ್ರೆ, ಅಥವಾ ಅದು ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ, ಇವನ್ ಸರ್ಕಾರ ಇರ್ಬೋದು, ಬೇರೆಯವ್ರು ಇರ್ಬೋದು, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದರ ಮುಂದಿನ ಭಾಗ ಪಾರ್ಟ್ 2 ಆಗಿ ನಿಮ್ಮ ಮುಂದೆ ಬರುತ್ತೆ. ಧನ್ಯವಾದಗಳು.